ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಸೆಪ್ಟೆಂಬರ್ 22, 2025ರಂದು ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವ 2025ರ ಅಂಗವಾಗಿ ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶದ ಎಂಜಿಎಸ್ ವಿಂಟೇಜಸ್ನಲ್ಲಿ ಹಮ್ಮಿಕೊಂಡಿರುವ ವಿಂಟೇಜ್ ಹಾಗೂ ಕ್ಲಾಸಿಕ್ ಕಾರುಗಳ ಪ್ರದರ್ಶನಕ್ಕೆ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಸೋಮವಾರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿ ಎಂ ಗೋಪಿನಾಥ್ ಶೆಣೈ, ಶ್ರೀಮತಿ ಸಾವಿತ್ರಿ ಗೋಪಿನಾಥ್ ಶೆಣೈ, ಉದ್ಯಮಿ ಮಾಧವ ಶೆಣೈ, ಶ್ರೀಮತಿ ವಿಜೇತಾ ಯೋಗಿರಾಜ್, ಬಿಜೆಪಿ ಮುಖಂಡ HG ಗಿರಿಧರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಈ ಗಾಡಿ 1909 ಫೋರ್ಡ್ ಅವ್ರದ್ದು. ಸೊ ಆಗಿಂದ ಹಳೆ ಗಾಡಿ ಇದು. ಇದಕ್ಕೆ ಲೈಟ್ಸ್ ಎಲ್ಲ ಕಾರ್ಬೈಡ್ ಲೈಟ್ಸು, ಗ್ಯಾಸ್ ಲೈಟ್ ಥರ ಅದರಲ್ಲಿ ಮುಖಾಂತರ ಇದು ಬರುತ್ತೆ. ಅವಾಗೆಲ್ಲ ಎಲೆಕ್ಟ್ರಿಕ್ ಬ್ಯಾಟ್ರಿ ಏನೂ ಇರಲಿಲ್ಲ. ಸೊ ಇಟ್ಸ್ ವೆರಿ ಓಲ್ಡ್ ಟೆಕ್ನಾಲಜಿ. ಆಗ ಬಂದಿದ್ದು ಹಳೆಯದು. ಇದು ತುಂಬ ಹಳೆಯ ಗಾಡಿ ನಮ್ಮ ಹತ್ರ ಇರೋದು. ಸೊ ಅದರದ್ದು ಇದು ಹೀಗೆ. ಸೊ ಇದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೂ ಸ್ಟಾರ್ಟರ್ ಇಲ್ಲ. ಗಾಡಿ ಇದರಿಂದನೇ ಸ್ಟಾರ್ಟ್ ಮಾಡಬೇಕು, ಆ ಥರ ಇತ್ತು. ನಂತರ ಎಲ್ಲ ನೆಕ್ಸ್ಟು ಎಲೆಕ್ಟ್ರಿಕ್ ಬರೋಕ್ಕೆ ಶುರುವಾಯಿತು. ಹಾರ್ನು ಇದು ಎಲ್ಲ ಇದು ಫುಲ್ ಮೆಕ್ಯಾನಿಕಲ್. ಸೊ ದಿಸ್ ಇಸ್ ವೆರಿ ಓಲ್ಡ್ ಟೆಕ್ನಾಲಜಿ. ಫೋರ್ಡ್ ಅವ್ರದ್ದು, ಅಮೇರಿಕನ್. ಸೇಲ್ಗಿಲ್ಲ. ಇಟ್ಸ್ ವೆರಿ ರೇರ್ ಬರೋದು, ಸಿಗೋದು. ನಮ್ಮ ಹತ್ರ ಒಂದು 40-50 ಕಾರ್ಸ್ ಹತ್ರ ಮೇಲಿದೆ. ಇನ್ನು ಕೆಲವು ರೆಡಿ ಆಗ್ತಾ ಇದೆ, ಕೆಲವೆಲ್ಲ ಒಂದು 6-7 ಬರೋಕ್ಕಿದೆ. ಸೊ ಆ ಥರ ಇದು ಒಂದು ಪ್ಯಾಷನ್, ಹುಚ್ಚು ಎತ್ಕೊಂಡ್ಬಿಟ್ರೆ ರಿಯಲಿ ಸ್ವಲ್ಪ ಹೆಡ್ಏಕೆ, ಬಟ್ ಸ್ಟಿಲ್ ಯು ವಿಲ್ ಎಂಜಾಯ್. ಇದೆಲ್ಲ ಒಂದು 20-22 ಇಯರ್ಸ್ ಬ್ಯಾಕ್. ಸೊ ಆವಾಗಿಂದ ಒಂದು ಎರಡು ಹಾಗೆ ಜಾಸ್ತಿ ಆಗಿಬಿಡ್ತು, ಹೀಗೆ ಬೆಳೆದ್ಬಿಡ್ತು. ಸೊ ಹಾಗೆ ನನ್ನ ಕಲೆಕ್ಷನ್ ಈ ಥರ ಇದಾಗಿದೆ. ಇದನ್ನು ಸ್ವಲ್ಪ ಪಬ್ಲಿಕ್ ಅವರು ನೋಡಲಿ ಅಂತ 4-5 ಡೇಸ್ ಇದು ಮಾಡಿದ್ದೀವಿ ಈ ಸತಿ. ಸೊ ಅದರಿಂದ ದಸರಾ ವಿಶೇಷ. ಸೊ ಆಗಿದೆ. ಗೋಪಿನಾಥ್ ಶೆಣೈ ಅಂತ. ಇದು ಪ್ರೈಸ್ ವಿನ್ನಿಂಗ್ ಕಾರ್ ಇದು. ಮತ್ತು ಇದು MG ಇದು 1940s ಕಾರ್ ಇದು. ಇದು ನಮ್ಮ ಕೊಟ್ಟಿದ್ದು ಒಬ್ಬರು ಇದನ್ನ ಲೈಬ್ರರಿನಲ್ಲಿ ಇಟ್ಕೊಂಡಿದ್ರು. ಆ್ಯಕ್ಚುಲಿ ಮನೆ ಒಳಗೇನೆ ನಾವು ತುಂಬ ಫೋರ್ಸ್ ಮಾಡಿ ತಗೊಂಡ್ವಿ ಅವ್ರ ಹತ್ರ. ಮತ್ತು ಚೆನ್ನಾಗಿ ಓಡುತ್ತೆ. ಈವಾಗಲೂ ರನ್ನಿಂಗ್ ಕಂಡೀಷನಲ್ಲೇ ಇದೆ. ನಾವೆಲ್ಲ ಒಂದೊಂದು ನಮ್ಮ ಒಂದು ಗ್ರೂಪ್ ಇದೆ ವಿಂಟೇಜ್ ಕಾರ್ದು ಕಲೆಕ್ಟರ್ಸ್, ಅದಕ್ಕೆ ಇದನ್ನು ತೊಗೊಂಡೋಗ್ತೀವಿ. ಎಷ್ಟು ವರ್ಷ ಆಗಿದೆ ಇದು? 1934 ನಾವು ತಗೊಂಡು 30 ಇಯರ್ಸ್ ಆಯ್ತು. ಇದು 30 ಇಯರ್ಸ್. ಇದನ್ನು ನಾವು ಬಾಂಬೆಯಿಂದ ತಂದ್ವಿ, ಬಾಂಬೆಯಿಂದ. ನಾನು ಸಾವಿತ್ರಿ ಗೋಪಿನಾಥ್ ಶೆಣೈ. ಕಾರ್ಯ ಒಂದು ಅವರ ಆಸಕ್ತಿ ಮೇರೆಗೆ ಇಂಥ ದೊಡ್ಡ ಸಂಗ್ರಹಾಲಯನ ಮಾಡಿ ನಮ್ಮೆಲ್ಲರಿಗೂ ನೋಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ತಿಳಿಸ್ತೇನೆ. ಹೀಗೆ ಅಮ್ಮ ಅವ್ರು ಹೇಳ್ಬೇಕಾದ್ರೆ ಹೇಳ್ತಿದ್ರು, ಅಯೋಧ್ಯೆಯಲ್ಲಿ 22ನೇ ತಾರೀಕು ಈ ರೀತಿಯಾದ ಒಂದು ಸಂದರ್ಭ. ಅದ್ರ ಹಿಂದಿನ ಸಂದರ್ಭ ಸ್ವಲ್ಪ ತಗೊಂತೀವಿ ಅಂದ್ರೆ ಆಯ್ಕೆ ಪ್ರಕ್ರಿಯೆ ನಾನು ಬಹಳಷ್ಟು ಕಡೆ ಹೇಳಿದ್ದೀನಿ. ಅದ್ರ ಒಂದು ಪಾಯಿಂಟ್ ಏನಕ್ಕೆ ಈಗ 1000 ಶಿಲ್ಪಿಯಲ್ಲಿ 3 ಜನ ಹೇಗೆ ಆಯ್ಕೆ ಆಯ್ತು ಅಂತ ಒಂದು ಪ್ರಕ್ರಿಯೆನ ನಿಮ್ಮ ಹತ್ರ ಹಂಚ್ಕೊಳ್ಲಿಕ್ಕೆ ಬಯಸ್ತೀನಿ. ಸಾವಿರಾರು ಶಿಲ್ಪಿಗಳ ಸ್ಕ್ರೂಟಿನಿ ಆಗಿ 100-150 ಶಿಲ್ಪಿಗಳು ಬರ್ತಾರೆ. 150ಇಂದ 30 ಶಿಲ್ಪಿಗಳು ಬರ್ತಾರೆ. 30 ಶಿಲ್ಪಿಗಳು ಎನ್ಪವರ್ಡ್ ಕಮಿಟಿ ಅಂದ್ರೆ ಹೈ ಲೆವೆಲ್ ಮೀಟಿಂಗ್ ಅಲ್ಲಿ ನಮ್ಮ ಒಂದು ಪ್ರೆಸೆಂಟೇಷನ್ ಕೊಡ್ಬೇಕಾಗಿರುತ್ತೆ. ಯಾವಾಗ್ಲೂ ಏನ್ ಮಾಡಿದ್ವಿ, ಏನ್ ಮಾಡ್ತೀವಿ, ಅದರಲ್ಲಿ 3 ಜನ ಆಯ್ಕೆ ಮಾಡ್ತಾರೆ. ಅದು ಅಯೋಧ್ಯ ಅದು ಏನಂತೀವಿ ಸೆಲೆಕ್ಷನ್ ಅಂದ್ರೆ ಟ್ರಸ್ಟಿನ ಪದಾಧಿಕಾರಿಗಳು, ಮತ್ತೆ ನೃಪೇಂದ್ರ ಮಿಶ್ರಾ ಅಂತ ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್. ಅವರು ಮುಂಚೆ ನಮ್ಮ ಪ್ರಧಾನಮಂತ್ರಿ ಕಾರ್ಯಾಲಯದ ಚೀಫ್ ಸೆಕ್ರೆಟರಿ ಆಗಿರ್ತಾರೆ. ನಮ್ಮೆಲ್ಲರೂ ಗೊತ್ತಿರ್ಬೋದು, ನೋಟ್ ಬ್ಯಾನ್ ಆಗುತ್ತಲ್ಲ, ಅದರ ಮೇನ್ ರೂವಾರಿ ಇವರೇನೆ. ಅವರಲ್ಲಿ ರಿಟೈರ್ಡ್ ಆಗಿ ಈಗ ಇಲ್ಲಿ ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಆಗಿರ್ತಾರೆ. ಸೊ ಇವರುಗಳ ಮುಂದೆ ನಾವು ಹೇಗೆ ಮಾಡ್ತೀವಿ, ಏನ್ ಮಾಡ್ತೀವಿ ಅಂತ ಒಂದು ರೈಟಿಂಗ್ ಅಲ್ಲಿ ಕೊಡ್ಬೇಕು. ನಾವು ಏನ್ ಮಾಡ್ತೀವಿ ಅಂತ ಒಂದು ಲೆಟರ್ ಕೊಡ್ತಾರೆ. ಅದಾದ ನಂತರ ನಾನು ಲೆಟರ್ ನಲ್ಲಿ ಏನ್ ಬರ್ದಿದ್ದೆ ಅಂದ್ರೆ ಮಕ್ಕಳ ಕತೆ ಬರ್ದಿದ್ದೆ. ಇದು ಎಲ್ಲ ಜನರಿಗೆ ಮನಸ್ಸಿಗೆ ಮುಟ್ಟಬೇಕು. ಬಾಲರಾಮ ಬಂದು ನಿಂತು ನಮ್ಮನ್ನ ನೋಡಿ ಆಶೀರ್ವಾದ ಮಾಡ್ತಾರೆ, ಕಾಣಬೇಕು. ಈ ರೀತಿ ಮನಸ್ಸಿನಲ್ಲಿ ಇದ್ದಿದ್ದ ಕಥೆಗಳನ್ನೆಲ್ಲ ಬರ್ದಿದ್ದೀನಿ. ಬೇರೆಯವರೆಲ್ಲ ಅವರ ವ್ಯಾವಹಾರಿಕವಾಗಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ಬೇಕು ಅದನ್ನ ಬರ್ದಿದ್ದೀನಿ. ನಾನು ಈ ಕಥೆಗಳನ್ನ ಬರ್ದಿಟ್ಬಿಟ್ಟಿದ್ದೀನಿ. ಕೊನೆಗೆ ಕರೆದ್ರು ನನ್ನ, ನೀವೆಲ್ಲ ಬರ್ದಿದ್ರಾ, ಇದು ಎಷ್ಟು ಅಮೌಂಟ್ ಅಂತಾನೆ ಬರ್ದಿಲ್ಲ ಅಂತ. ಕೊನೆಯಲ್ಲಿ ಅದನ್ನು ಫಿಲಪ್ ಮಾಡಿ ಕೊಟ್ಟೆ. ಅದು ನಂತರ ಕಮಿಟಿಯಲ್ಲಿ ಮಾತಾಡ್ತಾ ಎಲ್ಲರಿಗೂ ಡ್ರಾಯಿಂಗ್ ಮತ್ತೆ ಮಾಡೆಲ್ ಕೊಡಿ ಅಂತ ಹೇಳ್ತಾರೆ. ನಾನೊಬ್ಬ ಮಾತ್ರ ಅಲ್ಲಿ ಡ್ರಾಯಿಂಗ್ ಮಾಡಲ್ ಕೊಡಲ್ಲ ಸರ್, ನಾವು ಡೈರೆಕ್ಟ್ ಆಗಿ ಮಾಡ್ತೀನಿ
ಅವರು ಡ್ರಾಯಿಂಗ್ ಮಾಡೆಲ್ ಕೊಡ್ತಾರೆ, ಹೇಗೆ ಸೆಲೆಕ್ಟ್ ಮಾಡೋದು, ಅದು ಕಷ್ಟ ಆಗತ್ತಲ್ವಾ ಅಂತ ಹೇಳಿದ್ರು. ನಾನಂದೇ ಇಲ್ಲ, ಡ್ರಾಯಿಂಗ್ ಮಾಡೆಲ್ ಏನಾದ್ರು ಕೊಟ್ರೆ ನಾವು ಇನ್ನು ಕಳೆದ ಅದನ್ನ ಮಾಡ್ಲಿಕ್ಕೆ, ಮೂರ್ತಿ ಮಾಡ್ಲಿಕ್ಕೆ 6-9 ತಿಂಗಳು ಬೇಕಾಗತ್ತೆ. ಸಣ್ಣದನ್ನ ದೊಡ್ಡದ್ ಮಾಡದಷ್ಟೇ ಮಾಡ್ತೀವಿ ಕೆಲಸ, ಕಾಪಿ ಮಾಡೋದನ್ನ. ನಾನು ಅವ್ರನ್ನ ಅಲ್ಲಿ ಹುಡ್ಕೋಕೆ ಇಷ್ಟಪಡ್ತೀನಿ. ಆ ಒಂದು ಎನರ್ಜಿ ಫ್ಲೋ ಆಗಿ ಅವ್ರನ್ನ ಹುಡುಕಿ ನಿಮ್ಗೆ ಕೊಡ್ತೀನಿ ಅಂತ ನಾನು ಹೇಳಿದ್ದೆ. ಸೊ ನನಗೆ ಏನಾಗುತ್ತೆ, ಒಂದು ಮಾಡೆಲ್ ಕೊಟ್ಟು ಅದನ್ನ ನೆಕ್ಸ್ಟ್ ಒಂದು 6 ತಿಂಗಳು ಕಾಪಿ ಮಾಡಿದಾಗ ಎಷ್ಟೋ ಒಂದು ಪಾಸಿಟಿವ್ ಎನರ್ಜೀಸ್ ನಮ್ಮ ಒಳಗೆ ಹೋಗಿ ಈಚೆ ಬರೋದಕ್ಕೆ ಅವಕಾಶ ಇರಲ್ಲ. ಅದು ಅದೊಂದು ಪರದೆ ರೀತಿ ಆಗ್ಬಿಡುತ್ತೆ ನಮಗೆ. ಯಾಕಂದ್ರೆ ಅಯೋಧ್ಯೆಯಲ್ಲಿ ಮಾಡ್ಬೇಕು ಅಂತ ಕಂಡೀಷನ್ ಇರುತ್ತೆ. ಅಯೋಧ್ಯೆಗೆ ಅಯೋಧ್ಯೆ ಅಂದ್ರೆ ನಮ್ಮ ಮನಸ್ಸಲ್ಲಿ ದೊಡ್ಡ ಸ್ಥಾನ, ರಾಮರ ಜನ್ಮಭೂಮಿ. ಅಲ್ಲಿ ಹೋಗಿ ಅಲ್ಲಿ ಜನರ ಜೊತೆ ಒಡನಾಟ ಮಾಡಿ ಬರುವಂತ ಒಂದು ಪಾಸಿಟಿವ್ ಎನರ್ಜಿ ಮುಖಾಂತರ ಒಂದು ನಿರ್ಮಾಣ ಮಾಡ್ಬೇಕು ಅಂತ ಮನಸ್ಥಿತಿಯಲ್ಲಿ ನಾನು ಆ ಮಾತನ್ನು ಹೇಳಿದ್ದೆ ಅವ್ರಿಗೆ. ಅವ್ರು ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅದು ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ಬೇಕು. ಯಾಕಂದ್ರೆ ಒಂದು ಸಣ್ಣ ಹುಡುಗನ ಯಾವ್ದು ಮಾಡೆಲ್ ಇಲ್ಲ, ಡ್ರಾಯಿಂಗ್ ಇಲ್ಲ, ನಾನೇ ಕಿರಿಯ ಶಿಲ್ಪಿಯಲ್ಲಿ ಆಯ್ಕೆಗೊಂಡದ್ರಲ್ಲಿ ಅವ್ರು ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದ ತಿಳಿಸ್ತೇನೆ. ನಂಬಿಕೆ ಇಟ್ಟು ನನ್ನ ಆಯ್ಕೆ ಮಾಡಿದ್ರು. ನಂತರ ನಡೆದಿದ್ದೆಲ್ಲ ಭಗವಂತ ಆ ಸಮಯಕ್ಕೆ ಏನ್ ಬೇಕು, ನಮ್ಮ ಮನಸ್ಸಿಗೆ ಏನ್ ಬಂತು, ಏನ್ ಆಶೀರ್ವಾದ ಮಾಡಿದ್ರು ಅದು ಆಗ್ತಾ ನಿರ್ಮಾಣಗೊಂಡು ಆಯ್ಕೆನೂ ಆಯ್ತು. ಆಯ್ಕೆಗೊಂಡಾಗ ನನಗೆ ಅಷ್ಟು ಸಂತೋಷ ಅನ್ನೋದಕ್ಕಿಂತ ಸ್ವಲ್ಪ ಭಯನೇ ಜಾಸ್ತಿ ಆಯ್ತು. ಜನ ಹೇಗೆ ಸ್ವೀಕಾರ ಮಾಡ್ತಾರೆ, ಈಗಿನ ಸಮಯದಲ್ಲಿ ಯಾವ್ದೋ ಒಂದು ಹುಡುಗ ನಿರ್ಮಾಣ ಮಾಡಿದ್ದನ್ನ ಹೇಗೆ ರಾಮಲಲ್ಲ ಅಂತ ಒಪ್ಕೊಂತಾರೆ ಅಥವಾ ಭಗವಂತ ಹೇಗೆ ಒಪ್ಕೊಂತಾರೆ ಅಂತ ನನಗೆ ತುಂಬಾ ದೊಡ್ಡ ಅನುಮಾನ ಇತ್ತು. ಆದ್ರೆ ನಾನು ಮಾಡಿದೆ ಅಂತ ಅನ್ಕೊಂಡು ಮಾಡಿರ್ಲಿಲ್ಲ. ನಮ್ಮ ಶಾಸ್ತ್ರ ಏನ್ ಹೇಳುತ್ತೆ, ಶಿಲ್ಪಶಾಸ್ತ್ರ ಏನ್ ಹೇಳುತ್ತೆ, ಮತ್ತೆ ಅದರಲ್ಲ ರಾಮನ ರಕ್ಷಣೆಗಳ ಬಗ್ಗೆ ನಮಗೆ ಅಲ್ಲಿ ದಿನನಿತ್ಯ ಬೋಧನೆ ಆಗ್ತಾ ಇತ್ತು. ಮತ್ತೆ ನಮ್ಮ ಶಿಲ್ಪಶಾಸ್ತ್ರದ ಪ್ರಕಾರ ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದು ನಮಗೆ 700 ವರ್ಷಗಳ ಹಿಂದೆನೆ ಅದರ ಬಗ್ಗೆ ಮಾಹಿತಿ ಇತ್ತು. ಅದನ್ನ ನಾವು ಅನುಸರಿಸಿದ್ವಿ. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇದು ನಾನು ಮಾಡಿದೆ ಅಂತ ಆಗಲ್ಲ, ಅವ್ರು ಮಾಡಿಸ್ಕೊಂಡ್ರು. ಅದ್ರಲ್ಲಿ ನಾವು ಒಂದು ಸಾಧನ, ನಾವು ಒಂದು ಟೂಲ್ ಅಷ್ಟೇ ಅಂತ ಆಗ ನನ್ನ ಮನಸ್ಸಿಗೆ ನಾನು ಸಮಾಧಾನ ಮಾಡಿಕೊಂಡು ಕೆಲಸ ಮಾಡಿದ್ವಿ. ಆಯ್ಕೆ ಆಯ್ತು. ಆಗ ಹೆಚ್ಚಿನ ಗಾಬರಿ ಸಹ ಆಗಿತ್ತು ನನಗೆ. ಯಾವಾಗ ಎಲ್ಲರ ಮನಸ್ಸಿಗೆ ಅದು ಒಪ್ಪಿಗೆ ಆಯ್ತು, ಎಲ್ಲರಿಗೂ ಈಗ ಮನಸ್ಸಿಗೆ ತಲುಪಿದೆ. ಹೇಳ್ಬೇಕು ಅಂದ್ರೆ ಹಿರಿಯರಿಂದ ಹಿಡಿದು ಕಿರಿಯರ ತನಕ ತಲುಪಿದೆ. ಇದು ತುಂಬಾ ದೊಡ್ಡ ವಿಷಯ. ಎಲ್ಲರೂ ಸಣ್ಣ ಮಕ್ಕಳಿಗೂ ತೋರಿಸಿದ್ರು ಸಹ ಇದು ರಾಮಲಲ್ಲ ಅಂತ ಹೇಳ್ತಾರೆ. ನಮ್ಮ ತುಂಬಾ ಹಿರಿಯ ನಾಗರಿಕರಿಗೆ ತೋರಿಸಿದ್ರು ಸಹ ಅದು ರಾಮಲಲ್ಲ ಅನ್ನೋದನ್ನ ಕಂಡುಹಿಡಿತಾರೆ. ಇದೇ ಒಂದು ದೊಡ್ಡ ಸಾಧನೆ ಒಬ್ಬ ಶಿಲ್ಪಿಗೆ. ಅವ್ರು ಮಾಡಿದ ಕೃತಿ ಎಲ್ಲರೂ ಒಪ್ಪಿಕೊಳ್ಳೋದು ಬಹಳ ದೊಡ್ಡ ವಿಷಯ. ಈ ದೇಶ ಪರ್ಯಂತ ನಮ್ಮ ಭಾರತೀಯರೆಲ್ಲ ಇದನ್ನು ಒಪ್ಪಿಕೊಂಡಿದ್ದಾರೆ. ಆ ರೀತಿಯಲ್ಲಿ ಈ ಒಂದು ಕೆಲಸ ಯಶಸ್ವಿಯಾಗಿ ಮಾಡಿಸ್ಕೊಂಡಿದ್ದಾರೆ ಅಂತ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ನನ್ನ ಜೀವನದ ಶುರು ನಮ್ಮ ಮೈಸೂರಿನಲ್ಲೇ ಬಹಳಷ್ಟು ಮಾಡಿದ್ದೀನಿ ನಾನು. 2015ರಲ್ಲಿ ನಾನು ನಮ್ಮ ಆರ್ಟಿಂಗ್ ಸರ್ಕಲ್ ನಲ್ಲಿ ಜಯಚಾಮರಾಜ ಒಡೆಯರ್ ಸರ್ಕಲ್ ನೋಡಿರ್ಬೋದು ನೀವು, ಆ ಗೇಟ್ ಅದನ್ನು ಸಹ ನಾನೇ ಮಾಡಿರ್ತೇನೆ. ನಮ್ಮ ಮಹಾರಾಜರ ಕಾಲದಲ್ಲಿ ಮಾತ್ರ ನಮಗೆ ದೊಡ್ಡ ಸರ್ಕಲ್ಗಳಾಗಿತ್ತು. ಅದಾದ ನಂತರ 3 ಸರ್ಕಲ್ಗಳು ಮೈಸೂರಿನಲ್ಲಿ ಆಗುತ್ತೆ. ಒಂದು ಆರ್ಟಿಂಗ್ ಸರ್ಕಲ್ದು, ಅದು ಬಿಟ್ಟರೆ ನಮ್ಮ ಟೌನ್ ಹಾಲ್ ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರದನ್ನು ನಾನೇ ಮಾಡಿರ್ತೀನಿ. ಅದಾದ ನಂತರ ನಮ್ಮ ರಾಮಕೃಷ್ಣ ಪರ ಇಲ್ಲಿಂದ ನನಗೆ ಕೇದಾರ್ನಾಥಿನ ಶಂಕರಾಚಾರ್ಯ ಮಾಡೋ ಅವಕಾಶ ಸಿಕ್ತು. ಎಲ್ಲ ಕಾಂಪಿಟೇಷನ್, ಭಾರತದಿಂದ ಎಲ್ಲಾ ಕಲಾವಿದರನ್ನ ಕರೆದಿರ್ತಾರೆ. ಅದು ನಂದು ಒಂದು ಕೃತಿ ಹೋಗಿರುತ್ತೆ, ಮರದಂದು ಒಂದು 12 ಅಡಿ ಎತ್ತರದ ಶಂಕರಾಚಾರ್ಯ ಪ್ರತಿಮೆನ ಮಾಡಿಕೊಟ್ಟಿರ್ತೀನಿ. ಅದು ನಮ್ಮ ಪ್ರಧಾನಮಂತ್ರಿಗಳ ಬಹಳ ಇಷ್ಟ ಆಗಿ ಇಮಿಡಿಯೇಟ್ ಆಗಿ ನನಗೆ ಒಂದು ಕಾಲ್ ಬರುತ್ತೆ, ಅವ್ರನ್ನ ಭೇಟಿ ಮಾಡ್ಬೇಕು ಅಂತ. ನಂತರ ಅವ್ರನ್ನ ಭೇಟಿ ಮಾಡ್ತೀನಿ ಡೆಲ್ಲಿಯಲ್ಲಿ. ಆಗಿನ MP ನಮ್ಮ ಪ್ರತಾಪ್ ಸಿಂಹ ಸರ್ ಬಹಳ ಸಹಾಯ ಮಾಡಿರ್ತಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.